ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕಣಿವೆ ರಾಜ್ಯದಲ್ಲಿ ಮುಂದುವರಿದ ಆಪರೇಷನ್ ಕೆಲ್ಲಾರ್. 14 ಉಗ್ರರ ಹಿಟ್ ಲಿಸ್ಟ್ನಲ್ಲಿ ಇದುವರೆಗೂ 6 ಉಗ್ರರು ಮಟಾಶ್. ಇನ್ನುಳಿದ 8 ಭಯೋತ್ಪಾದಕರಿಗಾಗಿ ಮುಂದುವರಿದ ಶೋಧ. ಪುಲ್ವಾಮಾದ ಟ್ರಾಲ್ನಲ್ಲಿ 3 ಉಗ್ರರ ಎನ್ಕೌಂಟರ್ ಕಾರ್ಯಾಚರಣೆಯೇ ರೋಚಕ. ಆಪರೇಷನ್ ಕೆಲ್ಲಾರ್ಗೆ ಭದ್ರತಾ ಪಡೆಗಳು ತೆಗೆದುಕೊಂಡಿದ್ದು ಬರೋಬ್ಬರಿ 11 ಗಂಟೆ. ಮೊದಲು ಮನವೊಲಿಸಲು ಯತ್ನ, ಉಗ್ರರೇ ಫೈರಿಂಗ್ ಶುರು ಮಾಡಿದಾಗ ಯಮಲೋಕಕ್ಕೆ ಪಾರ್ಸಲ್. ಟ್ರಾಲ್ನಲ್ಲಿ ಉಗ್ರರ ಸದೆ ಬಡಿದಿದ್ದು ಭದ್ರತಾ ಪಡೆಯ 3 ತಂಡಗಳು. ನಾದಿರ್ ಗ್ರಾಮ ಸುತ್ತುವರಿದ ಸಿಆರ್ಪಿಎಫ್ ಬೆಟಾಲಿಯನ್ 110 ಕಾರ್ಯಾಚರಣೆ ನಡೆಸಿದ್ದು ರಾಷ್ಟ್ರೀಯ ರೈಫಲ್ಸ್. ಆಪರೇಷನ್ಗೆ ಸಾಥ್ ಕೊಟ್ಟ ಜಮ್ಮು ಕಾಶ್ಮೀರದ ಸ್ಪೆಷಲ್ ಆಪರೇಷನ್ ಗ್ರೂಪ್. ದಕ್ಷಿಣ ಕಾಶ್ಮೀರದ 4 ಜಿಲ್ಲೆಗಳು ಭಯೋತ್ಪಾದಕರಿಗೆ ಸ್ವರ್ಗ. ಅತಿ ಹೆಚ್ಚು ಉಗ್ರ ಚಟುವಟಿಕೆ ನಡೆಯೋದೇ ಅನಂತನಾಗ್, ಕುಲ್ಗಾಮ್, ಪುಲ್ವಾಮಾ, ಶೋಫಿಯಾನ್ ಜಿಲ್ಲೆಗಳಲ್ಲಿ. ಭೌಗೋಳಿಕ ಪ್ರದೇಶದ ಜೊತೆಗೆ ಸ್ಥಳೀಯರಿಂದಲೂ ನೆರವು. ಭಾರತದ ಏರ್ಪೋರ್ಟ್ಗಳಲ್ಲಿ ಟರ್ಕಿ ಕಂಪನಿಯಿಂದ ಕಾರ್ಗೋ ನಿರ್ವಹಣೆ. ಸೆಲೆಬಿ ಏವಿಯೇಷನ್ ಗುತ್ತಿಗೆ ರದ್ದುಪಡಿಸುವಂತೆ ಒತ್ತಾಯ ಹೆಚ್ಚಾದ ಬೆನ್ನಲ್ಲೇ ಲೈಸೆನ್ಸ್ ರದ್ದುಪಡಿಸಿದ ಕೇಂದ್ರ ಸರ್ಕಾರ. ಟರ್ಕಿ ವಿರುದ್ಧ ಭಾರತೀಯರ ಬಾಯ್ಕಾಟ್ ಅಭಿಯಾನ ಮತ್ತಷ್ಟು ತೀವ್ರ. ದೆಹಲಿಯಲ್ಲಿಂದು ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್ ಸಭೆ. ಟರ್ಕಿ ಹಾಗೂ ಅಜರ್ಬೈಜಾನ್ ಉತ್ಪನ್ನಗಳ ಸಂಪೂರ್ಣ ನಿರ್ಬಂಧದ ಕುರಿತು ಚರ್ಚೆ. ಒಂದು ಕಡೆ ಭಾರತದಿಂದ ಬಾಯ್ಕಾಟ್ ಬಿಸಿ, ವ್ಯಾಪಾರ ಬಂದ್. ಇತ್ತ ಟರ್ಕಿಯ ಕೋನ್ಯಾದಲ್ಲಿ 5.2 ತೀವ್ರತೆ ಭೂಕಂಪ. ಯಾವುದೇ ಜೀವಹಾನಿ, ಆಸ್ತಿಪಾಸ್ತಿಗಳು ಹಾನಿ ವರದಿಯಾಗಿಲ್ಲ. ಯುದ್ಧ ಭೀತಿಯ ಬಳಿಕ ಮತ್ತೆ ನಾಳೆಯಿಂದ ಐಪಿಎಲ್ ಶುರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವರ್ಸಸ್ ಕೆಕೆಆರ್ ಮೆಗಾ ಫೈಟ್. ಸ್ಟೇಡಿಯಂ ಸುತ್ತ ಬಿಗಿ ಭದ್ರತೆ. 4 ಡಿಸಿಪಿಗಳ ನೇತೃತ್ವದಲ್ಲಿ 1600 ಪೊಲೀಸರ ನಿಯೋಜನೆ. ಐಪಿಎಲ್ ಮ್ಯಾಚ್ ನೋಡಲು ಹೋಗುವವರಿಗೆ ಮೆಟ್ರೋ ಸೇವೆ ವಿಸ್ತರಣೆ. ವೈಟ್ಫೀಲ್ಡ್, ಚಲ್ಲಘಟ್ಟ, ಸಿಲ್ಕ್ ಬೋರ್ಡ್, ಮಾದವರ ಟರ್ಮಿನಲ್ಗಳಲ್ಲಿ ಮಧ್ಯರಾತ್ರಿ 1 ಗಂಟೆವರೆಗೆ ಮೆಟ್ರೋ ಸಂಚಾರ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಿಂದ 1:35ಕ್ಕೆ ಇರಲಿದೆ ಕೊನೆ ಮೆಟ್ರೋ ರೈಲು. ಕದನ ವಿರಾಮದ ಬಳಿಕ ಕಾಂಗ್ರೆಸ್ ಮತ್ತು ಬಿಜೆಪಿ ವಾರ್. ಇಂದಿರಾ ಗಾಂಧಿ ಕಾಲ ನೆನಪಿಸಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಟೀಕೆ. ಟಾಮ್ ಕೂಪರ್ ವರದಿಯನ್ನೇ ಅಸ್ತ್ರವನ್ನಾಗಿ ಬಿಜೆಪಿ ತಿರುಗೇಟು. ಭಾರತ ಅಮೆರಿಕದ ಸುಂಕ ರದ್ದುಪಡಿಸುವ ಆಫರ್ ಕೊಟ್ಟಿದೆ. ನಾಳೆ ಪಿಯೂಷ್ ಗೋಯಲ್ ಮಾತುಕತೆ ನಡೆಸಬೇಕಿರೋ ನಡುವೆ ಶಾಕಿಂಗ್ ಹೇಳಿಕೆ ಕೊಟ್ಟ ಡೊನಾಲ್ಡ್ ಟ್ರಂಪ್. ಇಂಥ ತೀರ್ಮಾನ ಆಗಿಲ್ಲ ಅಂತ ಎಸ್ ಜೈಶಂಕರ್ ಕೌಂಟರ್. ರಾಜ್ಯ ರಾಜಕಾರಣ ಕಡೆ ಗಮನ ನೀಡಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಬಿಜೆಪಿ ಹೈಕಮಾಂಡ್ ಸಲಹೆ. ದಾಖಲೆಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಅಂತ ಅಮಿತ್ ಶಾ, ಮೋದಿ ಸೂಚನೆ. ಸಂಪುಟ ಪುನರ್ರಚನೆಗೆ ಕೈಪಡೆಯಲ್ಲಿ ಹೆಚ್ಚಿದ ಒತ್ತಡ. ನಿಷ್ಕ್ರಿಯರನ್ನ ಕೈಬಿಟ್ಟು ಅವಕಾಶ ಕಲ್ಪಿಸುವಂತೆ ಆಕಾಂಕ್ಷಿಗಳ ಒತ್ತಡ. ಹೈಕಮಾಂಡ್ ನಡೆ ಏನಾಗಿರುತ್ತೆ ಅನ್ನೋದೇ ಕುತೂಹಲ. ತಮ್ಮನಿಗೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಕೊಡಿಸೋದಕ್ಕೆ ಅಣ್ಣನ ಸರ್ಕಸ್. ಕೆಎಂಎಫ್ ಅಧ್ಯಕ್ಷ ಸ್ಥಾನ ನೀಡಿ ಡಿಕೆ ಸುರೇಶನ್ನ ಮತ್ತೆ ಮುನ್ನೆಲೆಗೆ ತರಲು ನಿರ್ಧಾರ. ಡಿಕೆಶಿ ಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯರಿಂದಲೂ ಸಮ್ಮತಿ ಸಿಕ್ಕಿರೋ ಮಾಹಿತಿ. ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ವಂಚನೆ ಪ್ರಕರಣ ಪತ್ತೆ. ಆರ್ಥಿಕ ಅಪರಾಧಗಳ ನಿಯಂತ್ರಣ ಮಾಡಬೇಕಾದ ಮಾಜಿ ಇಡಿ ಅಧಿಕಾರಿ ವಿರುದ್ಧವೇ ಕೇಸ್. ಮಾಜಿ ಇಡಿ ಅಧಿಕಾರಿ ಸೋಮಶೇಖರ್ ವಿರುದ್ಧ ಎಫ್ಐಆರ್. ರಿಲ್ಯಾಕ್ಸ್ ಮೂಡಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್. ಪತ್ನಿ, ಮಕ್ಕಳು, ಅಳಿಯನ ಜೊತೆ ಸೆರಾಯ್ ರೆಸಾರ್ಟ್ನಲ್ಲಿ ವಾಸ್ತವ್ಯ. ನಾಗರಹೊಳೆ ಅಭಯಾರಣ್ಯದಲ್ಲಿ ಸಂಚಾರ. ವನ್ಯಜೀವಿಗಳ ಕಂಡು ಆನಂದಿಸಿದ ಡಿಕೆಶಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.